ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ಫೈನಲ್ ಆಗಿ ಕಿಚ್ಚ ಸುದೀಪ್ ಅವರು ಹೇಳೇ ಬಿಟ್ಟಿದ್ದಾರೆ ಬಿಗ್ ಬಾಸ್ ಯಾವಾಗ ಅಂತ ಹೇಳಿ. ನಾನು ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ನಿಮ್ಗೆ ಹೇಳಿದ್ದೆ ಒಂದು ಡೇಟ್ನ. ಈ ಒಂದು ಡೇಟ್ಗೆ ಖಂಡಿತವಾಗ್ಲೂ ಕೂಡ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಏನಕ್ಕಪ್ಪ ಅಂದ್ರೆ ಬಿಗ್ ಬಾಸ್ ಅವರು ಕೂಡ ಅಫಿಷಿಯಲ್ ಆಗಿ ಒಂದು ಅನೌನ್ಸ್ಮೆಂಟ್ ಮಾಡಿದ್ರು ಯಾವಾಗ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಸೊ ಅದೇ ತರನೇ ಕಿಚ್ಚ ಸುದೀಪ್ ಅವರು ಇವತ್ತೊಂದು ಪ್ರೆಸ್ ಮೀಟ್ ಇತ್ತು. ಆ ಒಂದು ಪ್ರೆಸ್ ಮೀಟ್ ಅಲ್ಲಿ ಅಫಿಷಿಯಲ್ ಆಗಿ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ 28ನೇ ತಾರೀಕು, ಸೆಪ್ಟೆಂಬರ್ 28ನೇ ತಾರೀಕು ಸಿಗೋಣ ಅಂತ ಹೇಳಿ. ಸೊ ಹಂಗಾಗಿ ಅಫಿಷಿಯಲ್ ಅಂದ್ರೆ ಕಲರ್ಸ್ ಕನ್ನಡದ್ರು ಕೂಡ ಹೇಳಿದ್ರು 28ನೇ ತಾರೀಕು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಎಲ್ಲರಿಗೂ ಕೂಡ ಒಂದು ಗೆಸ್ ಇತ್ತು 28ನೇ ತಾರೀಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಕಪ್ಪ ಅಂದ್ರೆ ಭಾನುವಾರ ಅವತ್ತು. ಸೊ ಎಲ್ಲರೂ ಕೂಡ ಫ್ರೀ ಆಗಿರ್ತಾರೆ. ಪ್ರತಿ ಸತಿನೂ ಕೂಡ ಭಾನುವಾರನೇ ಬಿಗ್ ಬಾಸ್ ಸ್ಟಾರ್ಟ್ ಆಗುವಂಥದ್ದು. ಸೊ ಹಂಗಾಗಿ ಈ ಒಂದು ಸೀಸನ್ ಬಂದ್ಬಿಟ್ಟು ಕಿಚ್ಚ ಸುದೀಪ್ ಅವರೇ ಹೋಸ್ಟ್ ಮಾಡೋದ್ರಿಂದ ತುಂಬಾ ಜನಕ್ಕೆ ಇಂಟ್ರೆಸ್ಟ್ ಈ ಒಂದು ಬಿಗ್ ಬಾಸ್ ನೋಡೋಕೆ. ಒಂದು ವೇಳೆ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಈ ಸತಿ ಬಿಗ್ ಬಾಸ್ ತುಂಬಾ ಜನ ನೋಡ್ತಾನೆ ಇರಲಿಲ್ಲ. ಯಾಕಪ್ಪ ಅಂದ್ರೆ ಕಿಚ್ಚ ಸುದೀಪ್ ಅವ್ರು ಬರಬೇಕು, ಅವ್ರನ್ನ ನೋಡ್ಬೇಕು ಅಂತಾನೆ ಒಂದು 50% ಜನ ಬಂದು ವೇಟ್ ಮಾಡ್ತಿರ್ತಾರೆ. ಅಲ್ಲಿರುವಂತ ಸ್ಪರ್ಧಿಗಳನ್ನ ನೋಡಕ್ಕಿಂತ ಕಿಚ್ಚ ಸುದೀಪ್ ಅವ್ರನ್ನ ನೋಡಕ್ಕೇನೆ ತುಂಬಾ ಜನ ಕಾಯ್ತಿರ್ತಾರೆ. ಅದು ಸ್ಯಾಟರ್ಡೆ ಮತ್ತೆ ಸಂಡೇ ಬಂತು ಅಂದ್ರೆ ಸಾಕು, ಟಿವಿ ಮುಂದೆ ಕುತ್ಕೊಂಡ್ಬಿಡ್ತಾರೆ. ಸೊ ಹಂಗಾಗಿ ಬಿಗ್ ಬಾಸ್ ಅಪ್ಡೇಟ್ಗಳನ್ನ ಡೈಲಿ ತಿಳಿಸ್ಕೊಡ್ತಿರ್ತಿದ್ ನಾನು ಏನಾಯ್ತು ಅಂತ ಹೇಳ್ಬಿಟ್ಟು. ಸೊ ಕಳೆದ ಸೀಸನ್ ಬಂದ್ಬಿಟ್ಟು ಅಷ್ಟೊಂದೇನು ಪಾಪ್ಯುಲರ್ ಆಗ್ಲಿಲ್ಲ. ಸೊ ಹಂಗಾಗಿ ಈ ಸತಿ ಕಂಪ್ಲೀಟ್ ಆಗಿ ಕಿಚ್ಚ ಸುದೀಪ್ ಅವರೇನೆ ಹೋಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಪ್ಕೊಂಡಿದ್ದಾರೆ. ಅದು ಕೂಡ ಗ್ರ್ಯಾಂಡ್ ಆಗಿ ಓಪನ್ ಆಗ್ತಿದೆ ಈ ಸತಿ ಬಿಗ್ ಬಾಸ್. ಸೊ ನೋಡೋಣಂತೆ, ಬಿಗ್ ಬಾಸ್ ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತಿರ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಮತ್ತೆ ಎಲ್ಲರಿಗೂ ಕೂಡ ಧನ್ಯವಾದ.